ಸೂರ್ಯನ ರಶ್ಮಿ ನೇರವಾಗಿ ರಾಮನಿಗೆ ತಿಲಕನ ರೂಪದಲ್ಲಿ ಕಂಗೊಳಿಸುತ್ತೆ. ಸೊ ಅಯೋಧ್ಯೆಯ ಬಾಲರಾಮನಿಗೆ ವಿಶೇಷವಾಗಿರುವಂತಹ ಆ ದೃಶ್ಯವನ್ನು ನೋಡೋದೇ ಅದ್ಭುತ. ಸೊ 5 ನಿಮಿಷಗಳ ಕಾಲ ಬಾಲರಾಮನಿಗೆ ಸೂರ್ಯ ಕಿರಣ ಸ್ಪರ್ಶವನ್ನ ಮಾಡಲಿದೆ. ಅವಿಸ್ಮರಣೀಯ ಕ್ಷಣಕ್ಕೆ ಈಗ ಭಕ್ತಗಣ ಕಾದು ಕುಳಿತಿದೆ. ಸೊ ರಾಮನವಮಿ ದಿನವೇ ಅದ್ಭುತವಾಗಿರುವಂತಹ ಕ್ಷಣ. ಸೊ ಯಾವ ರೀತಿಯಾಗಿ ಕೆತ್ತನೆಯ ಕೆಲಸವನ್ನ ಅಲ್ಲಿ ಮಾಡಿದ್ದಾರೆ ಅನ್ನುವಂಥದ್ದನ್ನು ಟಾಪ್ ಫ್ಲೋರ್ನಲ್ಲಿ ಕನ್ನಡಿ ಅಳವಡಿಕೆಯನ್ನ ಮಾಡಿದ್ದಾರೆ. ಅಯೋಧ್ಯೆಯ ಬಾಲರಾಮನಿಗೆ ಸೂರ್ಯ ರಶ್ಮಿಯ ತಿಲಕ ಕಾಣಿಸಿಕೊಳ್ಳುತ್ತೆ. 12:16ರಿಂದ 12:21 ಕೂಡ 5 ನಿಮಿಷಗಳ ಕಾಲ ಬಾಲರಾಮನಿಗೆ ಸೂರ್ಯ ಕಿರಣ ಸ್ಪರ್ಶವನ್ನ ಮಾಡುತ್ತೆ. ಅದು ಕೂಡ ತಿಲಕದ ರೀತಿಯಲ್ಲಿ, ಸರಿಯಾಗಿ ಹಣೆಯ ಭಾಗದಲ್ಲಿನೇ ತಿಲಕದ ರೀತಿಯಲ್ಲಿ ಸೂರ್ಯನ ಕಿರಣಗಳು ಕಂಗೊಳಿಸುತ್ತೆ, ಸೂರ್ಯನ ರಶ್ಮಿಗಳು ಕಂಗೊಳಿಸುತ್ತೆ ಅಲ್ಲಿ. ಸೊ ರಾಮ ಮಂದಿರದ ಟಾಪ್ ಫ್ಲೋರ್ನಲ್ಲಿ ಕನ್ನಡಿ ಅಳವಡಿಕೆಯನ್ನ ಮಾಡಿದ್ದಾರೆ. IIT ರೂರ್ಕಿ ಇನ್ಸ್ಟಿಟ್ಯೂಟ್ನಿಂದ ತಂತ್ರಗಾರಿಕೆಯನ್ನು ಅಳವಡಿಕೆಯನ್ನ ಮಾಡಿರೋದು. ಸೊ ನಮಗೆ ಹಲವು ಕಡೆಗಳಲ್ಲಿ ಇಂಥ ಅದ್ಭುತವಾಗಿರುವಂಥ ದೃಶ್ಯಗಳು ಕಾಣಸಿಗುತ್ತೆ. ಆದರೆ ಈ ಬಾರಿ ಅಯೋಧ್ಯೆಯಲ್ಲಿ 500 ವರ್ಷಗಳ ನಂತರ ರಾಮ ಮಂದಿರ ನಿರ್ಮಾಣವಾದ ನಂತರ ಅಲ್ಲಿ ಮೊಟ್ಟ ಮೊದಲನೇದಾದಂಥ ರಾಮನವಮಿಯನ್ನು ಅಲ್ಲಿ ಮಾಡಲಾಗ್ತಾ ಇದೆ. ಹಿಂದೆನೂ ಮಾಡಲಾಗ್ತಾ ಇತ್ತು, ಬಟ್ ಟೆಂಟ್ ಹೌಸ್ನಲ್ಲಿದ್ದಂಥ ರಾಮನನ್ನು ಇಟ್ಕೊಂಡು ರಾಮನವಮಿಯನ್ನು ಮಾಡ್ತಾ ಇದ್ದು. ಆದರೆ ಮೊದಲ ಬಾರಿಗೆ ಮಂದಿರದ ಒಳಗಡೆಗೆ ವಿರಾಜಮಾನರಾಗಿರುವಂತಹ ಬಾಲರಾಮನನ್ನು ಇಟ್ಕೊಂಡು ಈಗ ರಾಮನವಮಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದೆ. ಅದ್ಭುತವಾಗಿರುವಂಥ ಕ್ಷಣ ಅಯೋಧ್ಯೆಯಲ್ಲಿ ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳನ್ನು. ಸೊ ಇದು ಸೂರ್ಯ ರಶ್ಮಿ ಹೇಗೆ ಬಂದು ತಿಲಕದ ರೀತಿಯಲ್ಲಿ ರಾಮನಿಗೆ ಕಂಗೊಳಿಸುತ್ತಿರುವಂತಹ ದೃಶ್ಯವನ್ನು ನೋಡಿ, ಅದ್ಭುತವಾಗಿರೋದಲ್ವಾ? ಎಷ್ಟು ಆ ಟೆಕ್ನಾಲಜಿಯನ್ನು ಹೇಗೆ ಬಳಕೆಯನ್ನು ಮಾಡಿಕೊಂಡಿದ್ದಾರೆ ಅಂತ ಹೇಳಿ, ಹೇಗೆ ಅದನ್ನು ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿ. ಸೊ ತುಂಬ ಅಪರೂಪವಾಗಿ ಕಾಣಸಿಗುವಂಥದ್ದು ಇದು. ತಿಲಕದ ರೂಪದಲ್ಲಿ ಸರಿಯಾಗಿ ಆ ಸಂದರ್ಭಕ್ಕೆ ಬಂದು ತಲುಪುತ್ತೆ ಅಂತಂದರೆ ಅದೊಂದು ಅದ್ಭುತವಾಗಿರುವಂತಹ ಕ್ಷಣನೇ. ಸೊ ಅಯೋಧ್ಯೆಯ ಬಾಲರಾಮನಿಗೆ ಸೂರ್ಯ ರಶ್ಮಿಯ ತಿಲಕವನ್ನು ನೋಡ್ತಾ ಇದ್ದೀರಾ ಈಗ. ತಿಲಕದ ರೂಪದಲ್ಲಿ ಸೂರ್ಯದ ರಶ್ಮಿ ಹೇಗೆ ಕಂಗೊಳಿಸುತ್ತಾ ಇದೆ ಅಂತ ಹೇಳಿ. ಇದು ಅಯೋಧ್ಯೆಯಲ್ಲಿ ಬಾಲರಾಮನ ಕಂಗೊಳಿಸ್ತಾ ಇರುವಂತಹ ರೀತಿ ನೋಡಿ. ಸರಿಯಾಗಿ ಹಣೆಯ ಮೇಲೆ ತಿಲಕದ ರೂಪದಲ್ಲಿ ಸೂರ್ಯನ ರಶ್ಮಿ ಬಂದು ಕಾಣಿಸಿಕೊಳ್ಳುತ್ತಾ ಇದೆ. ಸೊ ಒಂದು ಟೆಕ್ನಾಲಜಿಯನ್ನು ಯೂಸ್ ಮಾಡಿ 1ನೇ ಮಹಡಿ ಏನಿದೆ ಅಲ್ಲಿಂದ ಅದಕ್ಕೆ ಕನ್ನಡಿಯ ಮೂಲಕವಾಗಿ ಅದು ಸರಿಯಾಗಿ ತಿಲಕದ ರೂಪದಲ್ಲಿ ಬರೋ ರೀತಿಯಲ್ಲಿ ಮಾಡಿದ್ದಾರೆ. ಅದ್ಭುತವಾದಂಥ ಕ್ಷಣ ಅಯೋಧ್ಯೆಗಂತೂ ಈಗ 15ರಿಂದ 20 ಸಾವಿರ ಪ್ರತಿ ದಿನವೂ ಕೂಡ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. 15ರಿಂದ 20 ಸಾವಿರ ಜನ, ಆ ಪ್ರಮಾಣದಲ್ಲಿ ಅಲ್ಲಿ ಜನ ಹೋಗ್ತಾ ಇದ್ದಾರೆ, ಭಕ್ತರು ಹೋಗ್ತಾ ಇದ್ದಾರೆ ಬಾಲರಾಮನ ದರ್ಶನವನ್ನು ಮಾಡ್ಕೊಳ್ಳೋಕ್ಕೋಸ್ಕರ. ಅಯೋಧ್ಯೆಯ ರಾಮ ಮಂದಿರದ ಒಳಗಡೆಗೆ ವಿರಾಜಮಾನರಾಗಿರುವಂತಹ ಬಾಲರಾಮನನ್ನ ಈಗ ಸೂರ್ಯ ರಶ್ಮಿ ಸ್ಪರ್ಶಿಸ್ತಾ ಇರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೀವಿ. ಏನು ಚಂದ ರೀ ಅದು! ಯಾವುದೋ ಒಂದು ಲೈಟ್ ಹಾಕ್ಬಿಟ್ಟು ಏನೋ ತೋರಿಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿದೆ ನೋಡಿ. ಸೂರ್ಯನ ಕಿರಣ ಹೇಗೆ ಬಂದು ನೇರವಾಗಿ ತಿಲಕದ ರೂಪದಲ್ಲಿ ಕರೆಕ್ಟಾಗಿ ಹಣೆಗೆ ಬಂದು ತಲುಪಿದೆ ಅಂತ ಹೇಳಿ. ಸೊ ವಂಡರ್ಫುಲ್. ಆ ಥರ ಸಿಗೋದು ನಮಗೆ ಬೆಂಗಳೂರಿನಲ್ಲಿ ಗವಿಗಂಗಾಧರೇಶ್ವರದಲ್ಲಿ ಕೂಡ ಇದೇ ರೀತಿಯಾಗಿ ಸೂರ್ಯನ ರಶ್ಮಿ ಬಂದು ಸ್ಪರ್ಶವನ್ನು ಮಾಡುವಂಥ ಕ್ಷಣಕ್ಕೆ ಕಾಯ್ತಾ ಇರ್ತೀವಿ ನಾವು. ಹಾಗೆ ಇನ್ನು ಮುಂದೆ ಬಾಲರಾಮನಿಗೂ ಕೂಡ ಸೂರ್ಯ ರಶ್ಮಿ ಸ್ಪರ್ಶಿಸುವಂಥ ಕ್ಷಣಕ್ಕೆ ಈಗ ಕಾತುರದಿಂದ ಪ್ರತಿ ವರ್ಷವೂ ಕೂಡ ರಾಮನವಮಿಯ ದಿನ ಕಾಯುವಂಥ ಸಂದರ್ಭ ಇದು. ಇದಕ್ಕೋಸ್ಕರ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಅಲ್ಲಿ ಜಮಾಯಿಸಿದ್ದಾರೆ ಆ ಅದ್ಭುತವಾಗಿರುವಂಥ ಕ್ಷಣವನ್ನು ಕಣ್ತುಂಬಿಕೊಳ್ಳೋಕೆ. ವಿಶೇಷ ಅಲಂಕಾರ ಅಂತೂ ಯಾವುದೇ ಕೊರತೆ ಇಲ್ಲ, ಅದರಲ್ಲಿ ಶೃಂಗಾರಕ್ಕಂತೂ ಯಾವುದೇ ಕೊರತೆ ಇಲ್ಲ. 56 ಬಗೆಯ ನೈವೇದ್ಯವನ್ನು ಮಾಡಿದರಂತೆ ತಿನಿಸನ್ನು ರಾಮನಿಗೋಸ್ಕರ, ಬಾಲರಾಮನಿಗೆ. ಸೊ ಇದೊಂದು ರೀತಿಯಾಗಿ ಇದನ್ನು ಸೂರ್ಯಾಭಿಷೇಕ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಸೂರ್ಯ ಬಂದು ಸ್ಪರ್ಶವನ್ನು ಮಾಡುವಂಥ ಸಂದರ್ಭ, ಕಂಗೊಳಿಸ್ತಾ ಇರುವಂಥ ರೀತಿನೇ ಅದ್ಭುತ.